ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಗಲೀಜಾಗಿ ಹರಡಿದ್ದಾರೆ ಮನೇನ ಅಂತ ಅಂದರೆ ಮಕ್ಕಳು ಮನೆಯಲ್ಲಿ ಸೇರ್ಕೊಂಡು ಅಂದರೆ ಮುಗ್ದೇ ಹೋಯ್ತು, ಫುಲ್ಲು ಹರಡಿರೋದೆ. ಕೆಲಸ ಅಂತೂ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಸೊ ನೋಡಬೇಕು ಆಂಟಿ ಯಾವಾಗ ಕೆಲಸ ಬಂದು ಮಾಡಿಕೊಡ್ತಾರೆ ಅಂತ. ಬಟ್ ಇವಾಗ ಮಗ ಮಲ್ಕೊಂಡಿದ್ದ, ಎದ್ದು ಎಲ್ಲ ನೋಡೋ ಹೊತ್ತಿಗೆ ಆಗಲೇ ಎಲ್ಲ ರೆಡಿ ಆಗಿ ನೀಟಾಗಿ ಕ್ಲೀನೆಲ್ಲ ಆಗಿತ್ತು. ಸೊ ನಾನು ಬೇಗ ಬೇಗ ಒಂದು ಕಡೆ ಸೈಡ್ ಕೂತ್ಕೊಳ್ಳಿ ಅಂತ ಹೇಳ್ತೀನಿ, ಬಟ್ ಅವ್ರು ಒಂದು ಸೈಡ್ ಕೂತ್ಕೊಂಡಿರಲ್ಲ, ಮನೆ ತುಂಬ ಕೂತ್ಕೊಂಡು ಓದ್ಕೊಳ್ತಾ ಇರ್ತಾರೆ. ಸೊ ಸೋಫಾ ಮೇಲೆ, ದಿವಾನ್ ಮೇಲೆ, ಹಾಸಿಗೆ ಮೇಲೆ ಎಲ್ಲ ಬೇಡ ಕೂತ್ಕೊಂಬಿಡಿ, ಒಂದು ಸೈಡ್ ಕೂತ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಇವನು ಮಾತ್ರ ಏನೋ ರಗಳೆ ಮಾಡ್ತಾ ಇದ್ದ ನನಗೆ. ಸೊ ಮನೇಲಿ ಏನೋ ಪೆನ್ನಿಂದು ಸ್ವಲ್ಪ ಹಿಂಕ್ ಕಲೆಗಳೆಲ್ಲ ಹಾಕಿಬಿಟ್ಟಿತ್ತು. ಯಾವ ರೀತಿಯಪ್ಪ ಒರೆಸೋದು ಇದನ್ನು ಗ್ರಾನೈಟ್ ಮೇಲೆ ಈ ಥರ ಆದ್ರೆ ನೀವೇನಾದರೂ ಈ ಥರ ಹಿಂಕ್ ಕಲೆಗಳನ್ನೇನಾದರೂ ಆದರೆ ಅದು ಹೋಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಯಾವ ಥರ ಟ್ರಿಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ಯಾನಿಟೈಸರ್ನ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಗಳು ಐಡಿಯಾ ಕೊಟ್ಟಳು, ಅಮ್ಮ ಸ್ಯಾನಿಟೈಸರ್ ಹಾಕಿ ಹೋಗ್ಬಿಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟಿತ್ತು ಮನೆ ತುಂಬ ಎಲ್ಲ. ಸೊ ಅದನ್ನೆಲ್ಲ ನೆಲ ಒರೆಸಿದ್ರೆ ಹೋಗುತ್ತೆ ಅಂತ ಕೆಲಸದ ಆಂಟಿ ಹೇಳ್ತಿದ್ರು. ಇಲ್ಲ ಹೋಗೋದಿಲ್ಲ, ಅದು ಈ ಥರ ಹಾಕಿ ಕ್ಲೀನ್ ಮಾಡಿದ್ರೆ ಮಾತ್ರ ಹೋಗೋದು ಅಂತ ಹೇಳಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಡು ಕೂತಿದ್ವಿ. ಸೊ ಅಲ್ಲಲ್ಲೇ ಎಲ್ಲ ಆಗಿಬಿಟ್ಟಿತ್ತು. ಪೆನ್ನು ಒಂದು ಲೀಕ್ ಆಗಿಬಿಟ್ಟು ನನ್ನ ಮಗ ಆ ಪೆನ್ನೊಳಗೆ ಇರೋ ರೀಫಲ್ನೆಲ್ಲ ತೆಗ್ದುಬಿಟ್ಟು ಹೊರಗಡೆ ಇಟ್ಟು ಇದು ಮಾಡಿರ್ತಾನೆ. ಸೊ ಅದು ಹೇಗೋ ಲೀಕ್ ಆಗಿಬಿಟ್ಟು ಮನೆ ತುಂಬ ಎಲ್ಲ ಹರಡಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕೂತಿದ್ವಿ. ಸೊ ಸಂಡೇ ಆಯಿತು ಅಂದರೆ ಏನಾದರೂ ಒಂದು ಕಿತಾಪತಿ ಕಿರಿಕಿರಿ ಎಲ್ಲ ಇದ್ದೇ ಇರುತ್ತೆ. ಇಲ್ಲೆಲ್ಲ ಆಗ್ಬಿಟ್ಟೈತೆ, ಯಾವುದಲ್ಲ ಓಪನ್ ಮಾಡೋಣ. ಇಲ್ಲೆಲ್ಲ ಎಷ್ಟೊಂದು ಕಡೆ ಆಗ್ಬಿಟ್ಟೈತೆ ಆಂಟಿ, ಅದು ಲೀಕ್ ಇದಾಗೈತೆ ಅನ್ಸುತ್ತೆ. ಇಲ್ಲ ಅಷ್ಟೇ ಬಿಡಿ, ಇಲ್ಲ ಆಗೈತೆ. ಸೊ ಸಂಡೇ ಆಗಿದ್ದರಿಂದ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಚಿಕನ್ ಬಿರಿಯಾನಿಗೆ ಚಿಕನ್ ತೊಗೊಂಡು ಬಂದಿದ್ರು ಹಸ್ಬೆಂಡು. ಸೊ ನಾನು ಈ ರೀತಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ಅರಿಶಿನ ಹಾಕಿ ವಾಶ್ ಮಾಡೋದ್ರಿಂದ ಅದರೊಳಗಿರೋ ಅಂಥ ಹಸಿ ವಾಸನೆ ಆಗಿರ್ಬೋದು, ಆ ಚಿಕನ್ ಸ್ಮೆಲ್ ಆಗಿರ್ಬೋದು ಏನೂ ಇರೋದಿಲ್ಲ. ಅಟ್ಲೀಸ್ಟ್ ಒಂದು 5-15 ಮಿನಿಟ್ಸ್ವರೆಗೂ ಆದರೂ ಈ ಥರ ನೀರಲ್ಲಿ ಹಾಕಿ ನೆನೆ ಹಾಕಿ ಇಡಬೇಕಾಗುತ್ತೆ. ಅರಿಶಿನ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಮತ್ತು ಅದು ಒಂದು ನಾವು ಚಿಕನ್ ಸ್ಮೆಲ್ಲೆಲ್ಲ ಬರೋದಿಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಏನೂ ಬರೋದಿಲ್ಲ, ಅದೆಲ್ಲ ಅವಾಯ್ಡ್ ಆಗಿಬಿಡುತ್ತೆ ಅಂತಲೇ ಹೇಳ್ತೀನಿ. ಸೊ ನಾನು ಇದನ್ನು ಚಿಕನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ಸರಿ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ಒಂದೇ ಸರಿ ಊಟಕ್ಕೂ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಸೊ ಅದ್ರ ಜೊತೆಗೆ ವಿಡಿಯೋ ಕೂಡ ನಾನು ಮಾಡೋ ಅಂಥ ಒಂದು ರೆಸಿಪಿನ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಡಿಟಿಂಗ್ ಮಾಡೋದಾಗಿರ್ಬೋದು, ನಾನು ಹಾಕೋವಂಥ ಐಟಮ್ಸ್ನೆಲ್ಲ ಹಾಕಬೇಕಾದ್ರೆ ಆ ಒಂದು ಸ್ಟಾಪ್ ಮಾಡೋದು, ಮ್ಯೂಟ್ ಮಾಡೋದು ಎಲ್ಲ ಇರುತ್ತೆ, ಮತ್ತು ಪಾಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. ಸೊ ನೋಡ್ತಿದ್ದೀರಲ್ಲ ನಾನು ವಿಡಿಯೋ ಮಾಡೋದು ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕೆಲವೊಂದು ಟೈಮಲ್ಲಿ ನಾನು ಮಾಮೂಲಿ ಟ್ರೈಪಾಡ್ನ ಯೂಸ್ ಮಾಡಿ ಕುಕ್ಕಿಂಗ್ ವ್ಲಾಗ್ಸ್ನ ಮಾಡಬೇಕಾದ್ರೆ ವಿಡಿಯೋ ಶೂಟ್ ಮಾಡ್ತೀನಿ. ಕೆಲವೊಂದು ಸರಿ ನನಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ಆ ಥರ ನನಗೆ ಎಷ್ಟು ಟೈಮ್ ಇರುತ್ತೋ ಆ ಟೈಮ್ ಮೇಲೆ ನನ್ನ ವಿಡಿಯೋ ಶೂಟ್ ಮಾಡೋದು. ಸೊ ಹೊರಗಡೆ ತುಂಬಾ ಚಳಿ ಕೋಲ್ಡ್ ಆಗಿತ್ತು, ಮತ್ತು ಮಗನಿಗೆ ಟೆಸ್ಟ್ ಕೂಡ ಬೇರೆ ನಡೀತಾ ಇದೆ. ನೆಕ್ಸ್ಟು ಸೋಮವಾರ ಮಂಡೆಯಿಂದ ಟೆಸ್ಟ್ ಬೇರೆ ಇತ್ತು, ಹಾಗಾಗಿ ಆ ಟೆಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದ. ನಂತರ ನಾನು ಇಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೆ. ಸೊ ಸಂಡೇ ಅಲ್ಲಿ ತುಂಬಾ ಲೇಟಾಗಿ ನಾವು ಟಿಫನ್ ಎಲ್ಲ ಮಾಡೋ ಅಂಥದ್ದು, ಹಾಗಾಗಿ ಸ್ವಲ್ಪ ಲೇಟಾಗಿ ನಾನು ನಿಧಾನಕ್ಕೆ ಕುಕ್ಕಿಂಗ್ ವೀಡಿಯೋಸ್ನೆಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ. ಸೊ ಮಗ ಬಂದು ಗಲಾಟೆ ಮಾಡ್ತಿದ್ದ, ಇನ್ನೂ ಆಗಲಿಲ್ವಾ ಅಂತ ಹೇಳಿ. ಸೊ ಬಿರಿಯಾನಿ ಮಾಡಿ ಚಿಕನ್ ಫ್ರೈ ಮಾಡಿದ್ದೆ. ಸೊ ಈ ಒಂದು ರೆಸಿಪಿನ ನಾನು ನನ್ನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ಯಾವ ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ, ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮತ್ತು ಎಷ್ಟು ಕಡಿಮೆ ಸಮಯದಲ್ಲಿ ಯೂಸ್ ಮಾಡಿ ನಿಮಗೆ ಹೇಳ್ಕೊಡ್ಬೇಕು ಅಷ್ಟು ಕಡಿಮೆ ಸಮಯದಲ್ಲಿ ನಾನು ಮಾಡೋದನ್ನ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ. ಸೊ ನಂತರ ನಾನು ಟಿಫನ್ ಎಲ್ಲ ಆಯಿತು, ನಂದು ವಿಡಿಯೋ ಶೂಟ್ ಎಲ್ಲ ಆಯಿತು. ನಂತರ ನೋಡಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಚಿಕನ್ ಫ್ರೈ, ನೋಡಿ ಈ ಥರ ಚಿಕನ್ ಫ್ರೈ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕೂಡ, ತುಂಬ ಚೆನ್ನಾಗೂ ಇತ್ತು. ಜಸ್ಟ್ ಒಂದು 1/2 kg ಮಾಡಿರ್ತಕ್ಕಂಥದ್ದು. ತುಂಬಾ ಚಳಿಗೆ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಬಂದು ಪೆಪ್ಪರ್ ಚಿಕನ್ ಮಾಡಮ್ಮ ತುಂಬ ಚೆನ್ನಾಗಿತ್ತು ಅವತ್ತು ಅಂತ ಹೇಳಿದ್ಲು. ಬಟ್ ಇವತ್ತು ಬೇರೆ ಥರನೇ ಫ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿಯೂ ಬಂದಿತ್ತು ಕೂಡ. ಇದು ಯಾವ ರೀತಿ ಮಾಡಿದ್ದೀನಿ ಅಂತ ನನ್ನ ವಿಡಿಯೋದಲ್ಲಿ ನೀವು ನೋಡ್ವಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಟಿಫನ್ ಎಲ್ಲ ಆದಮೇಲೆ ಒಂದು ರೌಂಡ್ ನಿದ್ದೆ ನಡೀತಾ ಇತ್ತು. ಮಗಳು ಓದ್ಕೋ ಎದ್ದೋಳು ಅಂತಂದರೆ ಅಮ್ಮ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ಆಮೇಲೆ ಓದ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಇವನು ಕೂಡ ನಾನು ಮಲ್ಕೊಳ್ತೀನಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ದ. ನಿದ್ದೆ ಬತ್ತಾದೆ ಮಲಿಕಳಿ ಎಕ್ಸಾಮ್ಗೆ
ಓದಿರಂತೆ ಮಲಿಕಡಿ. ಕೋಲ್ಡ್ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಒಂಚೂರು, ಮಳೆ ಬರ್ತಾಯ್ತಲ್ಲ, ಏನು ಕ್ಲೀನ್ ಮಾಡೋದು? ಅದು ನೋಡಿ ಫ್ರೂಟು ಹಣ್ಣಾಗೈತಾ? ಇಲ್ಲ ರೀ, ಒಂದು ಹಣ್ಣು. ಸೊ ಸಂಡೇ ಆಗಿತ್ತಲ್ಲ, ಸೊ ಸ್ವಲ್ಪ ಮೇಲ್ಗಡೆ ಟೆರೆಸ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಮಳೆ ಬರೋ ಥರ ಇತ್ತು. ಬೆಳಿಗ್ಗೆಯಿಂದ ತುಂಬಾ ವೆದರು ತುಂಬ ಇದಾಗಿತ್ತು. ಮಳೆ ಬರೋದು ಹೋಗೋದು ಎಲ್ಲ ಮಾಡ್ತಿತ್ತು. ಹಾಗಾಗಿ ಸ್ವಲ್ಪ ಇಲ್ಲಿ ಫ್ಯಾಷನ್ ಫ್ರೂಟ್ ಎಲ್ಲ ಸ್ವಲ್ಪ ಹಣ್ಣು ಬಿಟ್ಟಿತ್ತು. ಅದನ್ನೆಲ್ಲ ನೋಡ್ತಾ ಇದ್ವಿ, ಎಷ್ಟು ಹಣ್ಣಾಗಿದ್ದಾವೆ, ಎಷ್ಟು ಕಾಯಿ ಆಗಿದ್ದಾವೆ ಅಂತ. ಹಣ್ಣು ಒಂದು ಆಗಿಲ್ಲ, ಇನ್ನು ಕಾಯಿ ಹಿಂಗೆ ಇದ್ದಾವೆ. ಅದು ಇನ್ನೂ ಕಲ್ಲರ್ ಬರಬೇಕು ಅಂತ ಹೇಳ್ತಿದ್ರು ಹಸ್ಬೆಂಡು. ಸೊ ನೋಡಬೇಕು ಕಲ್ಲರ್ ಬಂದಾಗ ಮತ್ತು ಅದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ತೋರಿಸ್ತೀನಿ ನಿಮಗೆ ಬಂದಾಗ. ಸೊ ತುಂಬ ಚೆನ್ನಾಗಿ ಇಷ್ಟೊಂದು ಹಣ್ಣುಗಳು ಬಿಟ್ಟಿದ್ವು. ಸುಮಾರು ಒಂದು 7ರಿಂದ 8 ಹಣ್ಣು ಬಿಟ್ಟಿದ್ವು. ಮತ್ತು ಇಲ್ಲಿ ವಿಳ್ಯದೆಲೆ ಕೂಡ ಅಷ್ಟೇ, ನಾನು ಇದನ್ನು ಮೇಲೆ ಕಟ್ಟಿದ್ದೆ. ಬಟ್ ಈ ವಿಳ್ಯದೆಲೆ ಕೆಳಗಡೆ ಬಿಟ್ಟಿರೋದಕ್ಕೆ ಎಷ್ಟು ಅಗಲವಾಗಿ ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಮೋಸ್ಟ್ಲಿ ಇದು ಅಂದರೆ ಬಳ್ಳಿ ರೀತಿ ಹಬ್ಬಿಟ್ಟು ಹೋಗೋದಿಲ್ಲ ಅನಿಸುತ್ತೆ, ಕೆಳಗಡೆನೇ ಹರಡುತ್ತೆ ಅಂದ್ಕೊಳ್ತೀನಿ. ಸೊ ತುಂಬ ಗಲೀಜಾಗಿದೆ ಟೆರೆಸ್ಸು. ನೋಡಬೇಕು ಯಾವಾಗ ಕ್ಲೀನ್ ಮಾಡೋದು, ಅಥವಾ ಕೆಲಸದ ದಂಟಿನ ಕರ್ಕೊಂಡು ಒಂದು ದಿವಸ ಎಲ್ಲ ಕ್ಲೀನ್ ಮಾಡು ಅಂತ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಫುಲ್ಲು ಗಲೀಜಾಗಿಬಿಟ್ಟಿದೆ, ತುಂಬ ಎಲೆ ಎಲ್ಲ ಬಿದ್ದು ಎಲ್ಲ ಹರಡಿಬಿಟ್ಟಿದೆ ಅಂತ ಹೇಳ್ತಿದ್ರು. ಸೊ ಮಳೆ ಬರ್ತದೆ ಅಂತ ಹೇಳಿಬಿಟ್ಟು ಮಕ್ಕಳು ಯೂನಿಫಾರ್ಮ್ಸ್ನೆಲ್ಲ ನಾನು ಇಲ್ಲಿ ಈ ಥರ ಒಂದು ಹಗ್ಗ ಎಲ್ಲ ಕಟ್ಬಿಟ್ಟು ಶೀಟ್ ಕೆಳಗಡೆ ಹಾಕ್ಕೊಳ್ತೀನಿ. ನಿಂಬೆಹಣ್ಣೆಲ್ಲ ಇಲ್ಲಿಟ್ಟಿತ್ತು, ಅಲ್ಲಿರೋವೆಲ್ಲ ಕಿತ್ಕೊಂಡ್ಬಿಡ್ಬೇಕಾಗಿತ್ತು. ಸೊ ಸಂಡೇ ಏನಾದರೂ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಏನಾದರೂ ಒಂದು ಇದು ಕೆಲಸಗಳು ಬೇರೆನೇ ಬಂದುಬಿಟ್ಟಿರುತ್ತೆ. ಸೊ ನಂತರ ಮೇಲೆ ಟೆರೆಸ್ ಮೇಲೆಲ್ಲ ಹೋಗಿ ಬಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ವಿ. ನಂತರ ಇಲ್ಲಿ ಪಾಪ್ಕಾರ್ನ್ ಮಾಡಿಕೊಟ್ಟೆ. ತುಂಬ ಚಳಿ ಇತ್ತು, ಮಕ್ಕಳು ಮನೇಲೇ ಇದ್ದಿದ್ದರಿಂದ ಓದ್ಕೊಳ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಪಾಪ್ಕಾರ್ನ್ ಅಂತೆ ತಿನ್ನೋದಕ್ಕೇನಾದರೂ ಐಟಮ್ಸ್ನ ಮಾಡ್ತಾಯಿದ್ರೆ ಹೋಗಿ ಬಂದು ತಿಂತಾರೆ ಅಂತ ಹೇಳಿ ಇಲ್ಲಿ ಪಾಪ್ಕಾರ್ನ್ಸ್ ಮಾಡ್ತಾಯಿದ್ದೆ. ಹಾಂ, ಡ್ರ್ಯಾಗನ್ ಫ್ರೂಟಾ? ಅದ್ರದ್ದು ಸೀಡ್ಸ್ ಹಾಕಿದ್ದಾ? ಹೆಂಗೆ ಹಾಕಿದ್ದೆ ಇದನ್ನು? ಹಂಗೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದಕ್ಕೆ ಈ ಥರ ವಾಟರ್ ಹಾಕಿಟ್ಟಿದ್ದಕ್ಕೆ ಬಂದೈತೆ. ಗುಡ್. ಇದನ್ನ ಹೆಂಗೆ ಹಾಕೋದು ಮತ್ತು ಇದಕ್ಕೆ? ಸೊ ನೋಡಿ, ನಮ್ಮ ಸೈಂಟಿಸ್ಟ್ ಇದ್ದಾಳೆ, ಏನು ಸಿಕ್ಕಿದ್ರು ಅದನ್ನ ಸೀಡ್ಸ್ ಹಾಕೋದು, ಅದರಿಂದ ಗಿಡ ಮಾಡಿ ಅದನ್ನ ಮತ್ತೆ ಪ್ಲಾಂಟೇಶನ್ ಮಾಡೋದು ಎಲ್ಲ ಮಾಡ್ತಿರ್ತಾಳೆ. ಇವಳ್ದು ಎಕ್ಸ್ಪೆರಿಮೆಂಟು ಒಂದೊಂದ್ಸರಿ ನನಗೆ ಓವರ್ ಆಗಿಬಿಟ್ಟಿರುತ್ತೆ. ಮನೇಲೆಲ್ಲ ಇಟ್ಟಿರ್ತಾಳೆ, ಅದೇನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾಳೆ. ನಂತರ ಅವಳು ತೋರಿಸ್ತಾ ಇದ್ಲು, ಈ ಥರ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಮಾಡೋದು ನೋಡಮ್ಮ, ಈ ಥರ ಪ್ಲ್ಯಾಂಟ್ ಮಾಡ್ಬೋದು ಅಂತೆಲ್ಲ ತೋರಿಸ್ತಿದ್ಲು. ಸೊ ಬೆಂಗಳೂರಂತೂ ಫುಲ್ಲು ಮಲೆನಾಡು ಪ್ರದೇಶ ಆದಂಗೆ ಆಗಿಬಿಟ್ಟಿದೆ. ಸೊ ಈವ್ನಿಂಗು ಸ್ವಲ್ಪ ಮನೆಗೆ ಗ್ರಾಸರಿ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಗ್ರಾಸರಿ ಐಟಮ್ಸ್ ಸಾರು ತೊಗೊಂಬಂದ್ಬಿಡೋಣ, ಸಂಡೇ ಅಲ್ವಾ. ಸೊ ಸಂಡೇ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮಲ್ಲಿ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನಾನು ರೆಗ್ಯುಲರಾಗಿ ತೊಗೊಳಕ್ಕೆ ಬರ್ತೀವಲ್ಲ, ಸೊ ಅಲ್ಲೇ ರಾಯಲ್ ಮಾರ್ಟಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ಜಸ್ಟ್ ತುಂಬ 5 o'clockಗೆಲ್ಲ ಬಂದುಬಿಟ್ರೆ ಅಷ್ಟು ಜನ ಇರಲ್ಲ. ಮತ್ತು ಈವ್ನಿಂಗ್ ಆಗ್ತಾ ತುಂಬ ಜನ ಹಾಕ್ತಾರೆ. ಸೊ ಮಳೆ ಬರ್ತಾ ಇದರಿಂದ ಅಷ್ಟು ಜನ ಕೂಡ ಇರಲಿಲ್ಲ. ಇಲ್ಲಿ ಗ್ರಾಸರಿ ಐಟಮ್ಸ್ನೆಲ್ಲ ತೊಗೊಂಡ್ವಿ. ಸೊ ಇಲ್ಲಿ ಸರಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಲ್ಲಿ ಗ್ರಾಸರಿ ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡ್ವಿ. ತುಂಬ ಅಂದರೆ ಕೆಲವೊಂದು ಟೈಮು ಎಕ್ಸ್ಟ್ರಾ ಐಟಮ್ಸ್ನೆಲ್ಲ ತೊಗೊಂಡ್ಬಿಟ್ಟಿದ್ವಿ. ಮತ್ತು ಮಕ್ಕಳನ್ನ ಕರ್ಕೊಂಬಂದ್ರಂತೂ ಇನ್ನೂ ಎಕ್ಸ್ಟ್ರಾನೇ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮಗ ಸ್ವಲ್ಪ ಹಾಕ್ಕೊಳ್ತಿದ್ದ, ಎಕ್ಸ್ಟ್ರಾ ಐಟಮ್ಸ್ನೆಲ್ಲ ಹಾಕ್ಕೊಳ್ತಿದ್ದ, ಇದು ಬೇಕು ಅದು ಬೇಕು ಅಂತ ಎಲ್ಲ ಹೇಳ್ತಿದ್ದ. ಬಟ್ ಮನೆಯಲ್ಲೇ ನಾನು ವಾರ್ನ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆ. ಸೊ ನೀನೇನಾದರೂ ಸುಮ್ಮನೆ ಬಂದರೆ ಮಾತ್ರ ನಾನು ತೊಗೊಳ್ತೀನಿ, ಇಲ್ಲಾಂದರೆ ನಾನೇನು ಹೋಗೋದೇ ಇಲ್ಲ ಅಂತ ಹೇಳಿ ನಾನು ಇದು ಮಾಡಿದ್ದೆ. ಈ ಸರಿ ಸ್ವಲ್ಪ ಲೀಸ್ಟ್ ಪ್ರಕಾರ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ. ಪ್ರತಿ ಸಾರಿ ನಾನು ಲೀಸ್ಟ್ ಎಲ್ಲ ಮಾಡ್ಕೊಳ್ತಿರ್ಲಿಲ್ಲ, ಬಟ್ ಈ ಸರಿ ಮಾತ್ರ ಲೀಸ್ಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಇದರೊಳಗೆ ಅಂತ ಹೇಳಿಬಿಟ್ಟು ಅನಿಸ್ತು. ಗ್ರಾಸರಿ ಐಟಮ್ಸಲ್ಲಿ ಸುಮ್ಮನೆ ಎಲ್ಲ ತೊಗೊಳ್ತಿದ್ದೆ, ಬಟ್ ಅದೆಲ್ಲ ವೇಸ್ಟ್ ಆಗ್ತಿತ್ತು ಕೆಲವೊಂದು ಟೈಮು. ಬೇಡ ಅಂತ ಹೇಳಿ ನೆಸೆಸಿಟಿ ಇಲ್ಲ ಅಂದ್ರೂ ಅಂದರೆ ಹ್ಯಾಡ್ ಆಗಿಬಿಡ್ತಿತ್ತು. ಎಕ್ಸ್ಟ್ರಾ ನಮಗೆ
ಕಮಿಟ್ ಆಗಿಬಿಡ್ತಿದ್ವಿ. ಹಾಗಾಗಿ ಸ್ವಲ್ಪ ಎಲ್ಲ ಈ ಮಕ್ಳಂದು ಕೆಲವೊಂದು ಐಟಮ್ಸ್ನೆಲ್ಲ ಎಕ್ಸ್ಟ್ರಾ ತೊಗೊಂಡ್ಬಿಡ್ತಿದ್ವಿ. ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಎಲ್ಲ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ನಮಗೆ ಎಷ್ಟು ಬೇಕು ಗ್ರಾಸರಿ ಅಷ್ಟು ಮಾತ್ರ ತೊಗೊಂಡು, ಇಲ್ಲಿ ಮಗ ಅದು ಕೊಡಿಸು ಇದು ಕೊಡಿಸು ಅಂತ ಗಲಾಟೆ ಮಾಡ್ತಾ ಇದ್ದ. ಬಟ್ ಆದರೆ ಅವ್ನು ಕೇಳಿದ್ದೆಲ್ಲ ಯಾವುದು ಕೊಡ್ಸೋದಕ್ಕಾಗಲ್ಲ, ಯಾಕೆಂದರೆ ಎಲ್ಲ 500 300 ಎಬೋವೇ ಇರ್ತದೆ. ಎಲ್ಲರೂ ಹೊರಗಡೆ ಹೋದರೆ ತಂದು ನೋಡ್ತಿರ್ತೀನಿ, ಬಟ್ ಇವನು ಇಲ್ಲಿಗೆ ಬಂದರೆ ಏನಾದರೂ ಒಂದು ಕೇಳ್ತಿರ್ತಾನೆ. ಸೊ ಇಲ್ಲಿ ಕೊಡಿಸ್ಲೇ ಇಲ್ಲ ನಾನು ಅವನಿಗೆ. ಸೊ ನೋಡಿದ್ರಲ್ಲ ಸಂಡೇ ಯಾವ ರೀತಿ ನನ್ನ ಒಂದು ದಿನಚರಿ ನಡೀತಿರುತ್ತೆ, ಮತ್ತು ಎಷ್ಟು ಕೆಲಸ ಇರುತ್ತೆ ಪ್ರತಿ ದಿವಸ ಇರೋ ಕೆಲಸಕ್ಕೂ ಮತ್ತು ಸಂಡೇ ಟೈಮಲ್ಲಿ ಇರೋ ಕೆಲಸಕ್ಕೂ ತುಂಬಾ ಇದಿರುತ್ತೆ, ವ್ಯತ್ಯಾಸ ಇರುತ್ತೆ. ಸೊ ಲಾಸ್ಟಲ್ಲಿ ನೈಟು ಒಂದು ಮಗ ಬಂದು ಸೋಡಾ ಮಾಡ್ಕೊಂಡು ಕೊಡು ಅಂತ ಕೇಳ್ತಿದ್ದ. ಸೊ ಸೋಡಾ ಮಿಕ್ಸಿಂಗ್ ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಕೂಡ, ಇದನ್ನು ಕೂಡ. ಸೊ ಯಾರೆಲ್ಲ ನನ್ನ ಈ ಒಂದು ವಿಡಿಯೋ ನೋಡಿ ಇಷ್ಟ ಆಯಿತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ಒಂದು ಚಾನಲ್ ಚೈತ್ರ ಆಲ್ ಇನ್ ಒನ್ ವ್ಲಾಗ್ಸ್ ಅಂತ ಹೇಳಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.